ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. 12ನೇ ಶತಮಾನದ ಬಸವಾದಿ ಶರಣರ ಕಲ್ಯಾಣ ಕ್ರಾಂತಿಯ ನಂತರ ಸಂಚರಿಸಿರುವಂತಹ ಅನೇಕ ಸ್ಥಳಗಳು ಇವತ್ತು ಅಜ್ಞಾತ ಸ್ಥಳಗಳಾಗಿ ನಮ್ಮಿಂದ ದೂರವಾಗಿವೆ. ಆದಾಗ್ಯೂ ಸಹ ಸ್ಥಳೀಯವಾಗಿ ಕೆಲವಷ್ಟು ಸ್ಥಳಗಳಲ್ಲಿ ಆ ಸ್ಥಳೀಯ ಜನರು ಅವರನ್ನು ನೆನೆಸುವ ದೃಷ್ಟಿಯಿಂದ ಅವರು ಬಂದು ಹೋಗಿರುವಂತಹ ಅನೇಕ ಸ್ಥಳಗಳಿಗೆ ಇಂದಿಗೂ ಸಹ ಅವರ ಹೆಸರಿನಲ್ಲಿ ಜಾತ್ರೆ ಹಾಗೂ ಮೂರ್ತಿಯನ್ನು ಸ್ಥಾಪಿಸಿ ಪೂಜಿಸುತ್ತಿರುವುದನ್ನು ನಾವು ನಾಡಿನಾದ್ಯಂತ ಅಲ್ಲಲ್ಲಿ ಕಾಣುತ್ತಿದ್ದೇವೆ. ಅಂತಹ ಒಂದು ಅಪರೂಪದ ಒಂದು ಸ್ಥಳವನ್ನು ಇಂದು ತಮ್ಮೆದುರಿಗೆ ತೋರಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಸ್ಥಳ ಇರುವಂತಹದ್ದು ಹಂಪಿಯ ಪರಿಸರದಲ್ಲಿ ಇರುವಂತಹ ಈ ಸ್ಥಳ ಚನ್ನಬಸವಣ್ಣನವರು ಹಾಗೂ ಲಿಂಗಮ್ಮ ತಾಯಿಯವರ ಹೆಸರಿನಲ್ಲಿರುವಂಥ ಧರ್ಮದ ಗುಡ್ಡ ಅನ್ನುವಂಥ ಈ ನಾಗೇನಹಳ್ಳಿಯದಲ್ಲಿರುವಂಥ ಒಂದು ಸ್ಥಳ. ಇಲ್ಲಿ ಚನ್ನಬಸವಣ್ಣನವರು ಲಿಂಗಮ್ಮ ತಾಯಿಯವರು ಕಲ್ಯಾಣ ಕ್ರಾಂತಿಯ ನಂತರ ಬಂದು ಹೋಗಿರುವ ಕುರಿತಾಗಿ ಸ್ಥಳೀಯರು ಇವತ್ತಿಗೂ ಸಹ ಆ ಸ್ಥಳವನ್ನು ಆ ಎರಡೂ ಶರಣರ ಹೆಸರಿನಿಂದ ಗುರುತಿಸ್ತಾ ಇದ್ದಾರೆ. ಹಾಗೂ ಅಲ್ಲಿ ಜಾತ್ರೆಯೂ ಸಹ ವಿಜೃಂಭಣೆಯಿಂದ ನೆರವೇರುತ್ತಾ ಇದ್ದು ಇಲ್ಲಿ ಚನ್ನಬಸವಣ್ಣನವರು ಮತ್ತು ಶರಣೆ ಲಿಂಗಮ್ಮ ತಾಯಿಯವರು ಬಹುಶಃ ಕಲ್ಯಾಣದಿಂದ ಕೂಡಲ ಸಂಗಮ ಮಾರ್ಗವಾಗಿ ಅಥವಾ ಉಳಿವಿಗೆ ಹೋಗುವ ಮಾರ್ಗದಲ್ಲಿ ಬಂದು ಹೋಗಿರುವಂತಹದ್ದು ಸಾಧ್ಯತೆಗಳು ಹೆಚ್ಚಿವೆ. ಇಂತಹ ಅಜ್ಞಾತ ಸ್ಥಳಗಳನ್ನು ಗುರುತಿಸಿ ಶರಣರ ಸ್ಥಳಗಳನ್ನು ರಕ್ಷಿಸುವಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾ ಬನ್ನಿ ಆ ಒಂದು ಸ್ಥಳವನ್ನು ವೀಕ್ಷಿಸೋಣ. ಹಾಕ್ರಿ. ಸೈಡ್ ಇದಾರೆ ಅಲಮ್ಮ ಹೌದಲ್ರಿ. ಅದು ಇಲ್ಲೇ ಐತಿ ಆ್ಯಕ್ಚುಲಿ. ಸರಿ ರಮ್ಮ, ಬರ್ರಿ ಮೇಲೆ ಬರ್ರಿ. ಟೈಮ್
ಸಾಕಾಯ್ತು ಅಂತ ಅನಿಸ್ತದೆ. ಎಲ್ಲ ಶಾಂಡ್ರು ಕುರುಹುಗಳು ಮರುಸ್ಥಾಪನೆ ಮಾಡೋದು ಕರೆ.